ದಾಳಿ ಆಯ್ತು. ನಿಮ್ಗೆಲ್ಲ ಗೊತ್ತೈತಲ್ಲ, ರಾಜ್ಯದ 7 ಜಿಲ್ಲೆಯೊಳಗಡೆ 20ಕ್ಕೂ ಹೆಚ್ಚು ಕಡೆ ದಾಳಿ ಆಯ್ತು. ಅದ್ರಾಗ ಫುಡ್ ಸೇಫ್ಟಿ ಅಧಿಕಾರಿ ಮನೆ ಮೇಲೂ ಇವತ್ತು ದಾಳಿ ಆಗಿತ್ತು. ಸರ್ಕಾರಿ ಸಾಹೇಬ್ರೆ ಹಿಂಗೇನ್ರಿ ಮನೆ ಇಟ್ಕೊಳ್ಳೋದು ಅಂತ ಜನ ಮಾತಾಡಕತ್ತಾರ. ಹಂಗೈತಿ ಅವರ ಮನೆ ದೃಶ್ಯ. ದಾವಣಗೆರೆಯೊಳಗ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆದಂತ ಸಂದರ್ಭದಲ್ಲಿ ಅಯ್ಯೋ ಫುಡ್ ಸೇಫ್ಟಿ ಅಧಿಕಾರಿ ಮನೆ ಫ್ರಿಡ್ಜ್ ನೀವು ನೋಡ್ಬಿಟ್ರ ಗಬ್ಬು ನಾರಾಕತೈತಂತ. ಅದ್ರಾಗ ಏನೇನಪ್ಪ ಇಟ್ಕೊಂಡಿದ್ರು ಅಷ್ಟೆಲ್ಲ ಗಬ್ಬು ನಾರಾಕ ಅಂತ ನೀವು ಪ್ರಶ್ನೆ ಮಾಡಿದ್ರ, ಕೊಳತು ದೋಸೆ ಇತ್ತಂತ, ಉಪ್ಪಿಟ್ಟಿತ್ತಂತ, ಪಲಾವ್ ಇತ್ತಂತ, ಪುರಿನೂ ಫ್ರಿಡ್ಜ್ನಾಗ ಇಟ್ಟಿದ್ರಂತ. ನೋಡ್ರಿ, ನೀವ್ ಯಾವತ್ತರ ಫ್ರಿಡ್ಜ್ನಾಗ ಇಟ್ಟಿದ್ರಿ? ಇವ್ರು ನೋಡ್ ಕಲ್ಕೋಬೇಕು ನೀವು. ಫ್ರಿಡ್ಜ್ ನೋಡಿದ್ರ ಫುಲ್ ಗಲೀಜ್ ಸ್ಮೆಲ್ ಬರಾಕತ್ತಿತ್ತಂತ. ಪಾಪ ಅಧಿಕಾರಿ ದೂರ ಓಡೋದ್ರಂತ. ಅಂತದೇನ್ರಿ ಇದ್ರೊಳಗೆ ಇಟ್ಟಿರಿ ಅಂತ ಹೇಳಿ ಚೆಕ್ ಮಾಡಿದ್ರ ಕೊಳತ ದೋಸೆ ಪೂರಿ ಎಲ್ಲ ಅದ್ರಾಗ. ಎಷ್ಟು ದಿನ ಇಟ್ಟು ಎಷ್ಟು ದಿನ ತಿಂತಿದ್ರೋ ಗೊತ್ತಿಲ್ಲ. ಹೇಳ್ಕೊಳಕ ಇವರು ಫುಡ್ ಸೇಫ್ಟಿ ಅಧಿಕಾರಿ. ಇವ್ರ ಫುಡ್ ಎಷ್ಟರ ಮಟ್ಟಿಗೆ ಸೇಫ್ಟಿ ಆಗೈತಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗೈತಿ. ಹಂಗ ಕಾಣಕತ್ತಿತ್ತಂತ ಫ್ರಿಡ್ಜ್. ಇವರ ನೋಡ್ರಿ ಅಧಿಕಾರಿ ಡಾಕ್ಟರ್ ನಾಗರಾಜ್, ಫುಡ್ ಸೇಫ್ಟಿ ಅಧಿಕಾರಿ. ಅವ್ರ ಮನೆಗೆ ಹೋದಂತ ಅಧಿಕಾರಿಗಳಿಗೆ ಫುಲ್ ಶಾಕ್ ಆಗಿತ್ತು. ಚಿನ್ನ ಬೆಳ್ಳಿ ನೋಡಿ ಅಲ್ಲ, ಅವ್ರ ಮನೆ ಫ್ರಿಡ್ಜ್ ನೋಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಠಲ್, ಯೂಶಲಿ ನಾವು ಲೋಕಾಯುಕ್ತ ಅಥವಾ ಐಟಿ ರೇಡ್ ಆದಾಗ ಅವ್ರ ಖಜಾನೆಯಲ್ಲಿ ಏನೇನ್ ಸಿಕ್ತಪ್ಪ ಅದನ್ನ ನೋಡಿ ಅಧಿಕಾರಿಗಳು ದಂಗಾಗ್ಬಿಟ್ರ ಅಂತ ಹೇಳಿ ಮಾತಾಡ್ತಿದ್ವಿ. ಆದ್ರೆ ಈಗ ಫ್ರಿಡ್ಜ್ ನೋಡಿ ಅಧಿಕಾರಿಗಳು ದಂಗಾಗ್ಬಿಟ್ರ ಹೆಂಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಡಾಕ್ಟರ್ ನಾಗರಾಜ್, ಫುಡ್ ಸೇಫ್ಟಿ ಅಧಿಕಾರಿ, ಅವರ ಮನೆ ಮೇಲೂ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ಯಾರ. ಮುಂಜಾನೆಯಿಂದ ಮನೆಯೊಳಗ ಎಲ್ಲಾ ರೀತಿಯೊಳಗೂ ತಲಾಶ್ ಆಗಕತ್ತೈತಿ. ಅಕ್ರಮ ಆಸ್ತಿ ಗಳಕೆ ಮಾಡ್ಯಾರ ಅನ್ನುವಂತಹ ವಿಚಾರ. ಮತ್ತೊಂದು ಕಡೆ ನಿಮ್ಗೆಲ್ಲ ಗೊತ್ತಲ್ಲ, ಜನಸಾಮಾನ್ಯರ ರಕ್ತ ಹೀರಿರ್ತಾರ, ಎಲ್ಲದಕ್ಕೂ ದುಡ್ಡು ಕೊಟ್ರ ಕೆಲಸ ಆಗುತ್ತಾ ಅನ್ನುವಂತಹ ಮಟ್ಟಿಗಿರತ್ತ. ಹಂಗಾಗಿ ಆ ಎಲ್ಲಾ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾದಂತಹ ಸಂದರ್ಭದಲ್ಲಿ ಅವ್ರ ಖಜಾನೆ ನೋಡಿ ಅಧಿಕಾರಿಗಳು ದಂಗಾಗೋದು ಬೇರೆ, ಆದ್ರೆ ಅವ್ರ ಮನೆಯೊಳಗಿದ್ದ ಫ್ರಿಡ್ಜ್ ನೋಡಿನ ದಂಗಾಗ್ಬಿಟ್ಟಾರಂತ ಅಧಿಕಾರಿಗಳು. ದೃಶ್ಯ ನೋಡಾಕತ್ತಿರಲ್ಲ ಆ ಫ್ರಿಡ್ಜ್. ಫುಡ್ ಸೇಫ್ಟಿ ಅಧಿಕಾರಿ ಮನೆಯೊಳಗಿದ್ದಂತಹ ಅವ್ಯವಸ್ಥೆ ಹಿಂಗೆ ನೋಡ್ರಿ. ದೋಸೆ ನಾವೆಲ್ಲ ಯೂಶಲಿ ದೋಸೆ ಹಿಟ್ ಮಾಡಿದ್ರೆ 1 ಅಥವಾ 2 ದಿನ ಯೂಸ್ ಮಾಡ್ತೀವಿ. ಇವ್ರು ಹಂಗಲ್ಲ, ವಾರಗಟ್ಲೆ ತಿಂಗಳಗಟ್ಲೆ ಇಟ್ಟಂಗ ಅನ್ಸಾಕತೈತಿ ದೃಶ್ಯ ನೋಡಿದ್ರ. ಉಪ್ಪಿಟ್ಟು ಆಗ ತಿನ್ಬೇಕು, ಅದನ್ನ ಯಾಕೆ ಫ್ರಿಜ್ನಾಗ ಇಟ್ಟಾರೋ ಗೊತ್ತಿಲ್ಲ, ಗಬ್ಬು ನಾರಾಕತೈತಂತ. ಅದ್ರ ಜೊತೆಗೆ ಈ ಪೂರಿನೂ ಇಟ್ಟಾರಂತ ನೋಡ್ರಿ. ಪೂರಿ ಯಾರ ಇಡ್ತಾರ ಫ್ರಿಜ್ ಒಳಗ? ಇಟ್ಟಾರ ಇವ್ರು. ದೃಶ್ಯ ನೋಡಾಕತ್ತೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಠಲ್, ನಾನು ಆರಂಭದಲ್ಲೇ ಕೇಳ್ತಾ ಇದ್ದೆ, ಲೋಕಾಯುಕ್ತ ಐಟಿ ರೇಡ್ ಆದಾಗ ಅವ್ರ ಖಜಾನೆಯಲ್ಲಿ ಏನೇನ್ ಸಿಕ್ತು ಅಂತ ನಾವು ಕೇಳ್ತಿದ್ವಿ. ಆದ್ರೆ ಫ್ರಿಡ್ಜ್ ಒಳಗೆ ಏನೇನ್ ಸಿಕ್ತು ಅನ್ನುವಂತ ಪರಿಸ್ಥಿತಿ ಬಂದ್ಬಿಡ್ತಾ ಹೆಂಗೆ? ಖಂಡಿತ ಶ್ರುತಿ, ಏನಂತಂದ್ರೆ ದಾವಣಗೆರೆಯಲ್ಲಿ ಬೆಳ್ಳಂಬೆಳಗನೆ ಲೋಕಾಯುಕ್ತರು ದಾಳಿ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಫುಡ್ ಸೇಫ್ಟಿ ಆಫೀಸರ್ ಆಗಿರುವಂತಹ ಡಾಕ್ಟರ್ ನಾಗರಾಜ್ ಅವರ ಮನೆ ಮೇಲೆ ಮತ್ತು ಕಚೇರಿ ಸೇರಿದಂತೆ ಒಟ್ಟು 5 ಕಡೆ ದಾಳಿ ಆಗುತ್ತೆ. ಏನು ಈ ದಾಳಿಯಲ್ಲಿ ಹಾವೇರಿಯಿಂದ 14 ಜನ ಅಧಿಕಾರಿಗಳು ಮತ್ತು ದಾವಣಗೆರೆಯಲ್ಲಿ 15 ಅಂದ್ರೆ ಸುಮಾರು 35ಕ್ಕೂ ಅಧಿಕ ಅಧಿಕಾರಿಗಳು ಏನು ಒಂದು ಈ ದಾಳಿಯಲ್ಲಿ ಭಾಗವಹಿಸಿರುವಂತದ್ದು. ಸೊ ಏನು ಈಗಾಗಲೇ ಡಾಕ್ಟರ್ ನಾಗರಾಜ್ ಅವರ ಮನೆಯಲ್ಲಿ ಏನು ಸಾಕಷ್ಟು ಒಡವೆ ಅಂದ್ರೆ ಬಂಗಾರ ಬೆಳ್ಳಿ ಇರಬಹುದು ಅದೆಲ್ಲ ಸಿಕ್ಕಿರುವಂತಹ. ಅದರ ಜೊತೆಗೇನು ಪ್ರಮುಖವಾಗಿ ಶ್ರುತಿ ಏನಂತಂದ್ರೆ ಅವರ ಕಚೇರಿಯಲ್ಲಿ ಇರುವಂತಹ ಫ್ರಿಡ್ಜ್ ನಲ್ಲಿ ಕೊಳೆತ ದೋಸೆ, ಉಪ್ಪಿಟ್ಟು, ಫಲಾವು ಮತ್ತು ಸಾಂಬಾರ್ ಪದಾರ್ಥಗಳ ಹೆಸರುಕಾಳಿನ ಪಲ್ಯಗಳು ಸಹ ಸಿಕ್ಕಿರುವಂತದ್ದು. ನಾನು ನಿಮಗೆ ಈಗ ಅದನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಏನು ಇದೇ ಫ್ರಿಡ್ಜ್ ನಲ್ಲಿ ಸಹ ಏನೋ ಅದನ್ನ ಸೇಕರಿಸಿ ಇಟ್ಟಿರುವಂತದನ್ನ ತಾವು ಗಮನಿಸಬಹುದು, ನೋಡಬಹುದು. ಇಲ್ಲಿ ಫ್ರಿಡ್ಜ್ ಅಲ್ಲಿ ಏನು ಫಲಾವು, ಅದ್ರ ಜೊತೆಗೆ ಯಾವ್ದು ಪ್ಯಾಕೆಟ್ಸ್ ಇದೆ, ಅದ್ರ ಜೊತೆ ಕೆಳಗಡೆಗೆ ಅದು ಸಾಂಬಾರು, ಅದು ಕೊಳೆತು ಬೂಸ್ಟ್ ಬಂದ್ ಹೋಗಿದೆ ಅಲ್ಲೇ. ಅದ್ರ ಜೊತೆಗೆ ಪುರಿ ಪಕ್ಕದಲ್ಲಿರುವಂತ ಏನು ಈ ಪುರಿಗಳು ಸಹ ಏನು ಬೂಸ್ಟ್ ಬಂದ್ ಹೋಗಿದೆ. ಇನ್ನು ಪ್ರಮುಖವಾಗಿ ಈ ಕಡೆ ಸಹ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಕಡೆ ಸಹ ಏನು ಇಲ್ಲಿ ಸಾಕಷ್ಟು ಫುಡ್ಗಳನ್ನ ಶಾಂಪಲ್ಸ್ಗೆ ತೆಗೆದುಕೊಂಡು ಬಂದಂತ ಫುಡ್ಸ್ಗಳಂದ್ರೆ ಜಾತ್ರೆ ಸೇರಿದಂತೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿರುವಂತಹ ಫುಡ್ಗಳು ಮತ್ತು ಹೋಟೆಲ್ಗಳಲ್ಲಿ ಇರುವಂತಹ ಫುಡ್ಗಳನ್ನ ತೆಗೆದುಕೊಂಡು ಬಂದು ಏನು ಫ್ರಿಡ್ಜ್ ಅಲ್ಲಿ ಶೇಖರಣೆ ಮಾಡಿರುವಂತದ್ದು. ಸೊ ಈ ಬಾಕ್ಸ್ಗಳಿಗೆ ಏನು ಒಂದು
ಟೆಸ್ಟಿಂಗ್ ಕೋಡ್ ಸ್ಟಿಕ್ಕರ್ನ ಅಳವಡಿಸಬೇಕಾಗುತ್ತೆ. ಆ ಸ್ಟಿಕ್ಕರ್ ನಂಬರ್ ಆಧಾರದ ಮೇಲೆ ಏನು ಡಾಟಾನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅದರ ವರದಿ ಏನು ಬಂದಿದೆ ಅನ್ನೋ ಸಹ ಆ ಡಾಟಾ ನಂಬರಲ್ಲೇ ನಮಗೆ ಸಿಗುವಂಥ ಒಂದು ವ್ಯವಸ್ಥೆ ಇರುತ್ತೆ. ಆದರೆ ಇವರು ತೆಗೆದುಕೊಂಡು ಬಂದು ಏನು ಅದನ್ನು ಸುಮ್ಮನೆ ಫ್ರಿಜ್ಜಲ್ಲಿ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಆ ಫ್ರಿಜ್ಜಲ್ಲಿ ಇಟ್ಟಲ್ಲೇನು ಸಹ ಅದು ಕೊಳೆತು ಹೋಗಿರುವಂಥದ್ದಲ್ಲೇ ಬೂಸ್ಟ್ ಹೋಗಿರುವಂಥ ಏನೋ ಒಂದು ದೃಶ್ಯದಲ್ಲಿ ತಾವು ಕಾಣಬಹುದು. ಅದರ ಜೊತೆಗೆ ಏನು ಇಲ್ಲಿ ಇರುವಂಥ ಇದನ್ನು ಗಮನಿಸಿದರೆ ಅರ್ಥ ಆಗುತ್ತೆ ಶ್ರುತಿ. ಇಲ್ಲಿ ಡಾಕ್ಟರ್ ನಾಗರಾಜ್ ಅವರು ಎಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ಈ ಫ್ರಿಜ್ ಅಲ್ಲಿ ಇರುವಂತಹ ಆ ಸಾಮಗ್ರಿಗಳು ಕೊಳೆತ ಸಾಮಗ್ರಿಗಳು ನೋಡಿದ್ರೆ ಅರ್ಥ ಆಗುತ್ತೆ. ಏನು ಇದರ ಜೊತೆಗೆ ಅವರ ಮನೆಯಲ್ಲೂ ಸಹ ಸಾಕಷ್ಟು ಬಂಗಾರ ಬೆಳ್ಳಿಗಳು ಈಗಾಗಲೇ ಸಿಕ್ಕಿರುವಂಥದ್ದು ವಾಹನಗಳು ಇದೆ ಅನ್ನುವಂಥದ್ದು, ಏನು ಉನ್ನತ ಮಟ್ಟದ ಒಂದು ಮನೆ ಸಹ ಇದೆ ಅನ್ನುವಂಥ ಒಂದು ಮಾಹಿತಿ ಸಹ ಬಂದಿರುವಂಥದ್ದು. ಸೊ ಆ ಕುರಿತಾಗಿ ಏನು ಟೋಟಲ್ ಫೈನಲ್ ಆಗಿ ಏನು ಒಂದು ಲೋಕಾಯುಕ್ತ ಕಡೆಯಿಂದ ವರದಿ ಬರುತ್ತೆ ಅದನ್ನ ನಾವು ಕಾದು ನೋಡಬೇಕಾಗುತ್ತೆ ಶ್ರುತಿ. ಓಕೆ ವಿಠಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ದೃಶ್ಯ ನೋಡಿದ್ಮೇಲೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಈ ಫುಡ್ ಸೇಫ್ಟಿ ಅಧಿಕಾರಿ ಮನೇನ ಇಷ್ಟು ಗಲೀಜಾಗೈತಿ, ಇಷ್ಟು ಕೊಳತ ಆಹಾರ ಅವ್ರ ಫ್ರಿಜ್ ಒಳಗೆ ಇಟ್ಟಾರಂತಂದ್ರ ಜನರ ಆರೋಗ್ಯದ ಬಗ್ಗೆ ಅಥವಾ ಆಹಾರದ ಬಗ್ಗೆ ಎಷ್ಟರ ಮಟ್ಟಿಗೆ ಇವರು ಕಾಳಜಿ ವಹಿಸಬಹುದು ಅಂತ. ಇವತ್ತು ಲೋಕಾಯುಕ್ತ ದಾಳಿ ಆಯ್ತು, ನಿಮ್ಗೆಲ್ಲ ಗೊತ್ತೈತಲ್ಲ. ರಾಜ್ಯದ 7 ಜಿಲ್ಲೆಯೊಳಗಡೆ 20ಕ್ಕೂ ಹೆಚ್ಚು ಕಡೆ ದಾಳಿ ಆಯ್ತು. ಅದ್ರಾಗ ಫುಡ್ ಸೇಫ್ಟಿ ಅಧಿಕಾರಿ ಮನೆ ಮೇಲೂ ಇವತ್ತು ದಾಳಿ ಆಗೈತಿ. ಸರ್ಕಾರಿ ಸಾಹೇಬ್ರೆ ಹಿಂಗೇನ್ರಿ ಮನೆ ಇಟ್ಕೊಳ್ಳೋದು ಅಂತ ಜನ ಮಾತಾಡಕತ್ತಾರ. ಹಂಗೈತಿ ಅವರ ಮನೆ ದೃಶ್ಯ. ದಾವಣಗೆರೆಯೊಳಗ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆದಂತ ಸಂದರ್ಭದಲ್ಲಿ ಅಯ್ಯೋ ಫುಡ್ ಸೇಫ್ಟಿ ಅಧಿಕಾರಿ ಮನೆ ಫ್ರಿಡ್ಜ್ ನೀವು ನೋಡ್ಬಿಟ್ರ ಗಬ್ಬು ನಾರಾಕತೈತಂತ. ಅದ್ರಾಗ ಏನೇನಪ್ಪ ಇಟ್ಕೊಂಡಿದ್ರು ಅಷ್ಟೆಲ್ಲ ಗಬ್ಬು ನಾರಾಕ ಅಂತ ನೀವು ಪ್ರಶ್ನೆ ಮಾಡಿದ್ರ ಕೊಳತು ದೋಸೆ ಇತ್ತಂತ, ಉಪ್ಪಿಟ್ಟಿತ್ತಂತ, ಪಲಾವ್ ಇತ್ತಂತ, ಪುರಿನೂ ಫ್ರಿಜ್ನಾಗ ಇಟ್ಟಿದ್ರಂತ. ನೋಡ್ರಿ, ನೀವ್ ಯಾವತ್ತರ ಫ್ರಿಜ್ನಾಗ ಇಟ್ಟಿದ್ರಿ? ಇವ್ರು ನೋಡ್ ಕಲ್ಕೋಬೇಕು ನೀವು. ಫ್ರಿಡ್ಜ್ ನೋಡಿದ್ರ ಫುಲ್ ಗಲೀಜ್ ಸ್ಮೆಲ್ ಬರಾಕತ್ತಿತ್ತಂತ. ಪಾಪ ಅಧಿಕಾರಿ ದೂರ ಓಡೋದ್ರಂತ. ಅಂತದೇನ್ರಿ ಇದ್ರೊಳಗೆ ಇಟ್ಟಿರಿ ಅಂತ ಹೇಳಿ ಚೆಕ್ ಮಾಡಿದ್ರ ಕೊಳತ ದೋಸೆ ಪೂರಿ ಎಲ್ಲ ಅದ್ರಾಗ. ಎಷ್ಟು ದಿನ ಇಟ್ಟು ಎಷ್ಟು ದಿನ ತಿಂತಿದ್ರೋ ಗೊತ್ತಿಲ್ಲ. ಹೇಳ್ಕೊಳಕ ಇವರು ಫುಡ್ ಸೇಫ್ಟಿ ಅಧಿಕಾರಿ, ಇವ್ರ ಫುಡ್ ಎಷ್ಟರ ಮಟ್ಟಿಗೆ ಸೇಫ್ಟಿ ಆಗೈತಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗೈತಿ. ಹಂಗ ಕಾಣಕತ್ತಿತ್ತಂತ ಫ್ರಿಡ್ಜ್. ಇವರ ನೋಡ್ರಿ ಅಧಿಕಾರಿ ಡಾಕ್ಟರ್ ನಾಗರಾಜ್, ಫುಡ್ ಸೇಫ್ಟಿ ಅಧಿಕಾರಿ. ಅವ್ರ ಮನೆಗೆ ಹೋದಂತ ಅಧಿಕಾರಿಗಳಿಗೆ ಫುಲ್ ಶಾಕ್ ಆಗಿತ್ತು. ಚಿನ್ನ ಬೆಳ್ಳಿ ನೋಡಿ ಅಲ್ಲ, ಅವ್ರ ಮನೆ ಫ್ರಿಡ್ಜ್ ನೋಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಠಲ್, ಯೂಶಲಿ ನಾವು ಲೋಕಾಯುಕ್ತ ಅಥವಾ ಐಟಿ ರೇಡ್ ಆದಾಗ ಅವ್ರ ಖಜಾನೆಯಲ್ಲಿ ಏನೇನ್ ಸಿಕ್ತಪ್ಪ ಅದನ್ನ ನೋಡಿ ಅಧಿಕಾರಿಗಳು ದಂಗಾಗ್ಬಿಟ್ರ ಅಂತ ಹೇಳಿ ಮಾತಾಡ್ತಿದ್ವಿ. ಆದ್ರೆ ಈಗ ಫ್ರಿಡ್ಜ್ ನೋಡಿ ಅಧಿಕಾರಿಗಳು ದಂಗಾಗ್ಬಿಟ್ರ ಹೆಂಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಡಾಕ್ಟರ್ ನಾಗರಾಜ್, ಫುಡ್ ಸೇಫ್ಟಿ ಅಧಿಕಾರಿ, ಅವರ ಮನೆ ಮೇಲೂ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ಯಾರ. ಮುಂಜಾನೆಯಿಂದ ಮನೆಯೊಳಗ ಎಲ್ಲಾ ರೀತಿಯೊಳಗೂ ತಲಾಶ್ ಆಗಕತ್ತೈತಿ. ಅಕ್ರಮ ಆಸ್ತಿ ಗಳಿಕೆ ಮಾಡ್ಯಾರ ಅನ್ನುವಂತಹ ವಿಚಾರ. ಮತ್ತೊಂದು ಕಡೆ ನಿಮ್ಗೆಲ್ಲ ಗೊತ್ತಲ್ಲ, ಜನಸಾಮಾನ್ಯರ ರಕ್ತ ಹೀರಿರ್ತಾರ, ಎಲ್ಲದಕ್ಕೂ ದುಡ್ಡು ಕೊಟ್ರ ಕೆಲಸ ಆಗುತ್ತ ಅನ್ನುವಂತಹ ಮಟ್ಟಿಗಿರತ್ತ. ಹಂಗಾಗಿ ಆ ಎಲ್ಲಾ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯಾದಂತಹ ಸಂದರ್ಭದಲ್ಲಿ ಅವ್ರ ಖಜಾನೆ ನೋಡಿ ಅಧಿಕಾರಿಗಳು ದಂಗಾಗೋದು ಬೇರೆ, ಆದ್ರೆ ಅವ್ರ ಮನೆಯೊಳಗಿದ್ದ ಫ್ರಿಡ್ಜ್ ನೋಡಿನ ದಂಗಾಗ್ಬಿಟ್ಟಾರಂತ ಅಧಿಕಾರಿಗಳು. ದೃಶ್ಯ ನೋಡಾಕತ್ತಿರಲ್ಲ, ಫ್ರಿಡ್ಜ್ ಫುಡ್ ಸೇಫ್ಟಿ ಅಧಿಕಾರಿ ಮನೆಯೊಳಗಿದ್ದಂತಹ ಅವ್ಯವಸ್ಥೆ ಹಿಂಗೆ ನೋಡ್ರಿ. ದೋಸೆ ನಾವೆಲ್ಲ ಯೂಶಲಿ ದೋಸೆ ಹಿಟ್ ಮಾಡಿದ್ರೆ 1 ಅಥವಾ 2 ದಿನ ಯೂಸ್ ಮಾಡ್ತೀವಿ. ಇವ್ರು ಹಂಗಲ್ಲ, ವಾರಗಟ್ಲೆ ತಿಂಗಳಗಟ್ಲೆ ಇಟ್ಟಂಕ ಅನ್ಸಾಕತೈತಿ ದೃಶ್ಯ ನೋಡಿದ್ರೆ. ಉಪ್ಪಿಟ್ಟು ಆಗ ತಿನ್ಬೇಕು, ಅದನ್ನ ಯಾಕೆ ಫ್ರಿಜ್ನಾಗ ಇಟ್ಟಾರೋ ಗೊತ್ತಿಲ್ಲ, ಗಬ್ಬು ನಾರಾಕತೈತಂತ. ಅದ್ರ ಜೊತೆಗೆ ಈ ಪೂರಿನೂ ಇಟ್ಟಾರಂತ ನೋಡ್ರಿ. ಪೂರಿ ಯಾರ ಇಡ್ತಾರ ಫ್ರಿಜ್ ಒಳಗ? ಇಟ್ಟಾರ ಇವ್ರು. ದೃಶ್ಯ ನೋಡಾಕತ್ತೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಠಲ್, ನಾನು ಆರಂಭದಲ್ಲೇ ಕೇಳ್ತಾ ಇದ್ದೆ, ಲೋಕಾಯುಕ್ತ ಐಟಿ ರೇಡ್ ಆದಾಗ ಅವ್ರ ಖಜಾನೆಯಲ್ಲಿ ಏನೇನ್ ಸಿಕ್ತು ಅಂತ ನಾವು ಕೇಳ್ತಿದ್ವಿ, ಆದ್ರೆ ಫ್ರಿಜ್ ಒಳಗೆ ಏನೇನ್ ಸಿಕ್ತು ಅನ್ನುವಂತ ಪರಿಸ್ಥಿತಿ ಬಂದ್ಬಿಡ್ತಾ ಹೆಂಗೆ?
ಖಂಡಿತ ಶ್ರುತಿ. ಏನಂತಂದ್ರೆ ದಾವಣಗೆರೆಯಲ್ಲಿ ಬೆಳ್ಳಂಬೆಳಗನೆ ಲೋಕಾಯುಕ್ತರು ದಾಳಿ ಮಾಡಿರುವಂತದ್ದು, ಅದರಲ್ಲಿ ಪ್ರಮುಖವಾಗಿ ಏನು ಫುಡ್ ಸೇಫ್ಟಿ ಆಫೀಸರ್ ಆಗಿರುವಂತಹ ಡಾಕ್ಟರ್ ನಾಗರಾಜ್ ಅವರ ಮನೆ ಮೇಲೆ ಮತ್ತು ಕಚೇರಿ ಸೇರಿದಂತೆ ಒಟ್ಟು 5 ಕಡೆ ದಾಳಿ ಆಗುತ್ತೆ. ಏನು ಈ ದಾಳಿಯಲ್ಲಿ ಹಾವೇರಿಯಿಂದ 14 ಜನ ಅಧಿಕಾರಿಗಳು ಮತ್ತು ದಾವಣಗೆರೆಯಲ್ಲಿ 15 ಅಂದ್ರೆ ಸುಮಾರು 35 ಅಧಿಕಾರಿಗಳು ಏನು ಒಂದು ಈ ದಾಳಿಯಲ್ಲಿ ಭಾಗವಹಿಸಿರುವಂತದ್ದು. ಸೊ ಏನು ಈಗಾಗಲೇ ಡಾಕ್ಟರ್ ನಾಗರಾಜ್ ಅವರ ಮನೆಯಲ್ಲಿ ಏನು ಸಾಕಷ್ಟು ಒಡವೆ ಅಂದ್ರೆ ಬಂಗಾರ, ಬೆಳ್ಳಿ ಇರಬಹುದು, ಅದೆಲ್ಲ ಸಿಕ್ಕಿರುವಂತಹ. ಅದರ ಜೊತೆಗೇನು ಪ್ರಮುಖವಾಗಿ ಆ ಶ್ರುತಿ ಏನಂತಂದ್ರೆ ಅವರ ಕಚೇರಿಯಲ್ಲಿ ಇರುವಂತಹ ಫ್ರಿಡ್ಜ್ ನಲ್ಲಿ ಕೊಳೆತ ದೋಸೆ, ಉಪ್ಪಿಟ್ಟು, ಫಲಾವು ಮತ್ತು ಸಾಂಬಾರ್ ಪದಾರ್ಥಗಳ ಹೆಸರುಕಾಳಿನ ಪಲ್ಯಗಳು ಸಹ ಸಿಕ್ಕಿರುವಂತದ್ದು. ನಾನು ನಿಮಗೆ ಈಗ ಅದನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಏನು ಇದೇ ಫ್ರಿಡ್ಜ್ ನಲ್ಲಿ ಸಹ ಏನೋ ಅದನ್ನ ಶೇಖರಿಸಿ ಇಟ್ಟಿರುವಂತದನ್ನ ತಾವು ಗಮನಿಸಬಹುದು, ನೋಡಬಹುದು. ಇಲ್ಲಿ ಫ್ರಿಡ್ಜ್ ಅಲ್ಲಿ ಏನು ಫಲಾವು, ಅದ್ರ ಜೊತೆಗೆ ಯಾವ್ಯಾವ ಪ್ಯಾಕೆಟ್ಸ್ ಇದೆ, ಅದ್ರ ಜೊತೆ ಕೆಳಗಡೆಗೆ ಅದು ಸಾಂಬಾರು, ಅದು ಕೊಳತು ಬೂಸ್ಟ್ ಬಂದು ಹೋಗಿದೆ. ಅಲ್ಲೇ ಅದ್ರ ಜೊತೆಗೆ ಪುರಿ ಪಕ್ಕದಲ್ಲಿರುವಂತ ಏನು ಈ ಪುರಿಗಳು ಸಹ ಏನು ಬೂಸ್ಟ್ ಬಂದು ಹೋಗಿದೆ. ಇನ್ನು ಪ್ರಮುಖವಾಗಿ ಈ ಕಡೆ ಸಹ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಕಡೆ ಸಹ ಏನು ಇಲ್ಲಿ ಸಾಕಷ್ಟು ಫುಡ್ಗಳನ್ನ ಶಾಂಪಲ್ಸ್ಗೆ ತೆಗೆದುಕೊಂಡು ಬಂದುವಂತ ಫುಡ್ಸ್ಗಳು ಅಂದ್ರೆ ಜಾತ್ರೆ ಸೇರಿದಂತೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿರುವಂತಹ ಫುಡ್ಗಳು ಮತ್ತು ಹೋಟೆಲ್ಗಳಲ್ಲಿ ಇರುವಂತಹ ಫುಡ್ಗಳನ್ನ ತೆಗೆದುಕೊಂಡು ಬಂದು ಏನು ಫ್ರಿಡ್ಜ್ ಅಲ್ಲಿ ಶೇಖರಣೆ ಮಾಡಿರುವಂತದ್ದು. ಸೊ ಈ ಬಾಕ್ಸ್ಗಳಿಗೆ ಏನು ಒಂದು ಟೆಸ್ಟಿಂಗ್ ಕೋಡ್ ಸ್ಟಿಕರ್ನ ಅಳವಡಿಸಬೇಕಾಗುತ್ತೆ. ಆ ಸ್ಟಿಕರ್ ನಂಬರ್ ಆಧಾರದ ಮೇಲೆ ಏನು ಡಾಟಾನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ, ಅದರ ವರದಿ ಏನು ಬಂದಿದೆ ಅನ್ನೋ ಸಹ ಆ ಡಾಟಾ ನಂಬರ್ನಲ್ಲೇ ನಮಗೆ ಸಿಗುವಂತ ಒಂದು ವ್ಯವಸ್ಥೆ ಇರುತ್ತೆ. ಆದರೆ ಇವರು ತೆಗೆದುಕೊಂಡು ಬಂದು ಏನು ಅದನ್ನು ಸುಮ್ಮನೆ ಫ್ರಿಡ್ಜ್ ಅಲ್ಲಿ ಇಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಆ ಫ್ರಿಡ್ಜ್ ಅಲ್ಲಿ ಇಟ್ಟಲ್ಲೇನು ಸಹ ಅದು ಕೊಳೆತು ಹೋಗಿರುವಂತದಲ್ಲೇ ಬೂಸ್ಟ್ ಬಂದಿರುವಂತಹ ಏನೋ ಒಂದು ದೃಶ್ಯದಲ್ಲಿ ತಾವು ಕಾಣಬಹುದು. ಅದರ ಜೊತೆಗೆ ಏನು ಇಲ್ಲಿ ಇರುವಂತಹ ಇದನ್ನ ಗಮನಿಸಿದರೆ ಅರ್ಥ ಆಗುತ್ತೆ ಶ್ರುತಿ. ಇಲ್ಲಿ ಡಾಕ್ಟರ್ ನಾಗರಾಜ್ ಅವರು ಎಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ಈ ಫ್ರಿಡ್ಜ್ ಅಲ್ಲಿ ಇರುವಂತಹ ಆ ಸಾಮಗ್ರಿಗಳು, ಕೊಳೆತ ಸಾಮಗ್ರಿಗಳು ನೋಡಿದ್ರೆ ಅರ್ಥ ಆಗುತ್ತೆ. ಏನು ಇದರ ಜೊತೆಗೆ ಅವರ ಮನೆಯಲ್ಲೂ ಸಹ ಸಾಕಷ್ಟು ಬಂಗಾರ, ಬೆಳ್ಳಿಗಳು ಈಗಾಗಲೇ ಸಿಕ್ಕಿರುವಂತದ್ದು, ವಾಹನಗಳು ಇದೆ ಅನ್ನುವಂಥದ್ದು, ಏನು ಉನ್ನತ ಮಟ್ಟದ ಒಂದು ಮನೆ ಸಹ ಇದೆ ಅನ್ನುವಂಥದ್ದು ಮಾಹಿತಿ ಸಹ ಬಂದಿರುವಂತದ್ದು. ಸೊ ಆ ಕುರಿತಾಗಿ ಏನು ಟೋಟಲ್ ಫೈನಲ್ ಆಗಿ ಏನು ಒಂದು ಲೋಕಾಯುಕ್ತ ಕಡೆಯಿಂದ ವರದಿ ಬರುತ್ತೆ, ಅದನ್ನ ನಾವು ಕಾದು ನೋಡಬೇಕಾಗುತ್ತೆ ಶ್ರುತಿ. ಓಕೆ ವಿಠಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ದೃಶ್ಯ ನೋಡಿದ್ಮೇಲೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಈ ಫುಡ್ ಸೇಫ್ಟಿ ಅಧಿಕಾರಿ ಮನೇನ ಇಷ್ಟು ಗಲೀಜಾಗೈತಿ, ಇಷ್ಟು ಕೊಳತ ಆಹಾರ ಅವ್ರ ಫ್ರಿಡ್ಜ್ ಒಳಗೆ ಇಟ್ಟಾರಂತಂದ್ರ ಜನರ ಆರೋಗ್ಯದ ಬಗ್ಗೆ ಅಥವಾ ಆಹಾರದ ಬಗ್ಗೆ ಎಷ್ಟರ ಮಟ್ಟಿಗೆ ಇವರು ಕಾಳಜಿ ವಹಿಸಬಹುದು ಅಂತ.